ಡಾಕ್ಟರ್ ನಿದ್ದೆಯಿಂದ ಕೆಲವರಿಗೆ ಎಚ್ಚರ ಆಗ್ಬಿಡುತ್ತಲ್ಲ ಅವಾಗ ಕೈ ಕಾಲು ಅಲ್ಲಾಡ್ಸಕ್ಕಾಗಲ್ಲ ಒಂಥರ ಫೀಲ್ ಆಗುತ್ತೆ ಅದು ಯಾಕಾಗುತ್ತೆ? ಇದು ಸ್ಲೀಪ್ ಡಿಸಾರ್ಡರ್ಸ್ ಅಂತೀವಮ್ಮ. ತುಂಬಾ ಸ್ಲೀಪ್ ಡಿಸಾರ್ಡರ್ಸ್ ಅಂದ್ರೆ ನಿದ್ದೆಯ ಬರುವಂತ ತೊಂದರೆಗಳು, ರೋಗಗಳು. ಒಂಥರ ಸ್ಲೀಪ್ ವಾಕರ್ಸ್ ಇದ್ದಾರೆ, ಮಲಗಿರ್ತಾರೆ, ಎದ್ದೊಳ್ತಾರೆ, ಎಲ್ಲೋ ಹೋಗಿ ನೋಡ್ಕೊಂಡ್ ಬರ್ತಾರೆ, ಬಾಗಿಲು ತೆಗಿತಾರೆ, ಆಚೆ ಅವ್ರಿಗೆ ಗೊತ್ತೇ ಇರಲ್ಲ. ಇನ್ಫ್ಯಾಕ್ಟ್ ಮರ್ಡರ್ಸು ಮಾಡಿರೋ ಇನ್ಸಿಡೆಂಟ್ಸ್ಗಳಿದಾವೆ. ಇದು ಸ್ಲೀಪ್ ವಾಕರ್ಸ್ ಅಂತೀವಿ. ಇದಕ್ಕೆ ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಬೇಕು. ಸ್ಲೀಪ್ ಸ್ಪೀಕರ್ಸ್, ರಾತ್ರಿ ನಿದ್ದೆಯಲ್ಲೆಲ್ಲ ಮಾತಾಡ್ತಿರ್ತಾರೆ. ನಾನೇ ಎಕ್ಸಾಂಪಲ್, ನಾನು ಮಾತಾಡ್ತಾನೆ ಇರ್ತೀನಿ ರಾತ್ರಿ. ಅಯ್ಯೋ ಮಾರ್ಕ್ಸ್ ಕಾರ್ಡ್ ಕಳೆದು, ನನಗೆ ಇವತ್ತು MS ಪಾಸ್ ಮಾಡೋ ಎಕ್ಸಾಮ್ ಟೆನ್ಷನ್ ಹೆಂಗಿತ್ತು ಅಂದರೆ, ಇವತ್ತು ಅರ್ಧ ರಾತ್ರಿ ಟಕ್ ಅಂತ ಎದ್ದು ಕೂತ್ಕೊಂಡು ಹಾಲ್ ಟಿಕೆಟಲ್ಲಿ ನನ್ನ ವೈಫ್ ರೀ ನೀವು ಪ್ರೊಫೆಸರ್ ಆಗಿ 25 ವರ್ಷ ಆಯ್ತು ಮಲ್ಕೊಳ್ರಿ ಅಂತಾರೆ. ಇವೆಲ್ಲ ಹಿಂಗೆ. ಇನ್ನು ಕೆಲವರಿಗೆ ಹೆಂಗ್ ಭಯ ಇರುತ್ತೆ ಅಂದರೆ, ಅವ್ರ ಮನೆಯೊಳಗೆ ಹಿರಿಯರೆಲ್ಲ ತಾತನಿಗೆ ಚಿಕ್ಕಪ್ಪನಿಗೆಲ್ಲ ಪ್ಯಾರಲಿಸಿಸ್ ಆಗಿ ಇದಾಗಿರ್ತದೆ. ಇವ್ನು ಇಡೀ ರಾತ್ರಿ ಜಿಗಿಟ್ಕೋತಾರೆ, ನನ್ನ ಕಾಲಿದೆಯೋ ಇಲ್ಲೋ ಅಂತ. ಇದ್ರ ಮೇಲೆ ಜೋಕ್ಸು ಹೇಳ್ತಾರೆ. ಇನ್ಫ್ಯಾಕ್ಟ್ ಅವನು ಇದ್ಕಿದಂಗೆ ಗಾಬರಿ ಹೊಡೆದು ಅಯ್ಯೋ ಅಯ್ಯೋ ಅಂತಾನೆ. ಎಂತ ಯಾಕೆ ಅಂದರೆ, ಅಯ್ಯೋ ಕಾಲ್ ಸೆನ್ಸೇಷನ್ನೇ ಗೊತ್ತಾಗಲ್ಲ ರೀ, ನನ್ನ ಕಾಲ್ಗೆ ಇರ್ತಿದ್ದೀರ ನಿಮ್ಮ ಕಾಲಲ್ಲ ಅಂತ ತಮಾಷೆ ಮಾಡ್ತಾರೆ. ಇವೆಲ್ಲ ಸ್ಲೀಪ್ ಡಿಸಾರ್ಡರ್ಸ್ ಅಂತೀವಿ. ಆಮೇಲೆ ಈ ಸ್ಲೀಪ್ನಲ್ಲಿ ಅಲ್ಲಿ ಕಡಿತಾರೆ ಕೆಲವರು, ಕಟ 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 ಅಂತ ಅಲ್ಲಿ ಕಡಿತಾರೆ, ಗೊರಕೆ ಹೊಡಿತಾರೆ. ಇವೆಲ್ಲ ಸ್ಲೀಪ್ ಡಿಸಾರ್ಡರ್ಸ್. ಅಂಡ್ ಎಷ್ಟೋ ಜನಕ್ಕೆ ಸ್ಲೀಪ್ ಪ್ಯಾರಾಲಿಸಿಸ್ ಅಂತೀವಿ ನಾವು. ಮಲಗಿರ್ತಾನೆ, ಎದ್ದೊಳ್ತಾನೆ, ಕೈ ಕಾಲೇ ಆಡ್ಸೋಕ್ಕಾಗ್ತಿಲ್ಲ, ಎದ್ದೊಳಕ್ಕಾಗುತ್ತೋ ಇಲ್ಲ, 2 ಸೆಕೆಂಡ್ ಅಷ್ಟೇ ಅದಾಗೋದು. ಇವು ಮೆನಿ ಸ್ಲೀಪ್ ಡಿಸಾರ್ಡರ್ಸ್ ಇದ್ದಾವೆ. ಇವೆಲ್ಲಕ್ಕೂ ಕೂಡ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ, ಟ್ರೀಟ್ಮೆಂಟ್ ಇದೆ. ಸೊ ಹಂಗಾಗಿ ನಿದ್ದೆಗಳಲ್ಲಿ ಸ್ಲೀಪ್ ಎಪ್ನಿಯಾ ಅಂತೀವಿ ನಾವು. ಗೊರಕೆ ಹೊಡಿತಾರೆ, ಆಮೇಲೆ ಉಸಿರು ಕಟ್ಟದಂಗೆ ನೇದ್ ಕೂತ್ಕೋತಾರೆ, ಅದನ್ನು ಸ್ಲೀಪ್ ಎಪ್ನಿಯಾ ಅಂತೀವಿ. ಎಪ್ನಿಯಾ ಸ್ಟಡಿ ಮಾಡ್ತೀವಿ, ಒಂದು ಎಕ್ವಿಪ್ಮೆಂಟ್ ಕೊಟ್ಟು ಇಡೀ ರಾತ್ರಿ ಮಾನಿಟರಿಂಗ್ ಮಾಡ್ತಾರೆ. ಅಂಥ ಫೆಸಿಲಿಟೀಸ್ ಅನೇಕ ಹಾಸ್ಪಿಟ್ಲ್ಗಳೆಲ್ಲ ಇದ್ದಾವೆ. ನೀವು ಯಾರಾದರೂ ಗೊರಕೆ ಹೊಡೆಯೋರು ಇದ್ರೆ, ಸ್ಲೀಪ್ ಎಪ್ನಿಯಾ ಇದ್ರೆ ಟ್ರೀಟ್ಮೆಂಟ್ ತಗೋ. ಟ್ರೀಟ್ಮೆಂಟ್ ತಗೊಂಡ್ರೆ ಗೊರಕೆ ಹೊಡೆಯೋದು ಡೆಫಿನೆಟ್ಲಿ.